ನಮಸ್ಕಾರ. ಈ ಮಾಹಿತಿಯುಕ್ತ ಎಕ್ಸ್ಪ್ಲೈನರ್ಗೆ ಸ್ವಾಗತ. ತಿಂಗಳಿಗೆ ಕೇವಲ 10,000 ರೂಪಾಯಿಗಳನ್ನು ಸ್ವಲ್ಪ ಶಿಸ್ತಿನಿಂದ ಉಳಿತಾಯ ಮಾಡಿದರೆ ಯಾವುದೇ ರಿಸ್ಕ್ ಇಲ್ಲದೆ 5 ವರ್ಷಗಳ ನಂತರ 7 ಲಕ್ಷಕ್ಕೂ ಅಧಿಕ ಮೊತ್ತ ನಮ್ಮ ಕೈ ಸೇರುತ್ತೆ ಅಂದ್ರೆ ಆಸಕ್ತಿ ಮೂಡೋದು ಸಹಜ ಅಲ್ವಾ? ಹೌದು, ಇವತ್ತು ನಾವು ಪೋಸ್ಟ್ ಆಫೀಸ್ನ ಅತ್ಯಂತ ಜನಪ್ರಿಯ ಆರ್ಡಿ ಯೋಜನೆ 2026ರ ಬಗ್ಗೆ ಸಂಪೂರ್ಣವಾಗಿ ಅಂದ್ರೆ ಇನ್-ಡೆಪ್ತ್ ಆಗಿ ತಿಳಿದುಕೊಳ್ಳೋಣ. ಬನ್ನಿ ಶುರು ಮಾಡೋಣ. ಈ ಎಕ್ಸ್ಪ್ಲೇನರ್ನಲ್ಲಿ ನಾವು ಕವರ್ ಮಾಡ್ತಿರೋ ಪ್ರಮುಖ ಅಂಶಗಳು ಹೀಗಿವೆ. ಮೊದಲನಿಗೆ ಆರ್ಡಿ ಖಾತೆ ತೆರೆಯೋದು ಹೇಗೆ, ಆಮೇಲೆ ಠೇವಣಿ ನಿಯಮಗಳು ಮತ್ತು ದಂಡಗಳು, ನೆಕ್ಸ್ಟ್ ಈ ಯೋಜನೆಯ ಫೀಚರ್ಸ್ ಮತ್ತು ಫ್ಲೆಕ್ಸಿಬಿಲಿಟಿ, ಹಾಗೆ ಕೊನೆಯದಾಗಿ ಎಲ್ಲರಿಗೂ ಇಷ್ಟವಾಗುವ ಭಾಗ ಬಡ್ಡಿ ದರಗಳು ಮತ್ತು ಆದಾಯದ ಲೆಕ್ಕಾಚಾರ. ಸರಿ, ಮೊದಲನೇ ವಿಭಾಗದಿಂದಲೇ ಶುರು ಮಾಡೋಣ. ಆರ್ಡಿ ಖಾತೆ ತೆರೆಯುವಿಕೆ, ಇದಕ್ಕೆ ಬೇಕಾಗುವ ಅಗತ್ಯ ದಾಖಲೆಗಳು ಮತ್ತು ಪ್ರಕ್ರಿಯೆ. ನೋಡಿ, ಇಂದಿನ ದಿನಗಳಲ್ಲಿ ಯಾವುದೇ ಹಣಕಾಸು ಖಾತೆ ತೆರೆಯಬೇಕಾದರೂ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಕಡ್ಡಾಯ ಅಂತ ನಮ್ಗೆಲ್ಲ ಗೊತ್ತೇ ಇದೆ. ಇವೆರಡೂ ಇಲ್ಲದೆ ಪ್ರಕ್ರಿಯೆ ಮುಂದಕ್ಕೆ ಹೋಗೋದೇ ಇಲ್ಲ. ಇದರ ಜೊತೆಗೆ ಅರ್ಜಿ ನಮೂನೆ ಮತ್ತು ಪಾಸ್ಬುಕ್ ಮೇಲೆ ಅಂಟಿಸಲು 2 ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಬೇಕಾಗುತ್ತವೆ. ಆಮೇಲೆ ಆರ್ಥಿಕ ವಹಿವಾಟಿನ OTP ಮತ್ತು ಅಪ್ಡೇಟ್ಸ್ ಬರಬೇಕಲ್ವಾ? ಅದಕ್ಕಾಗಿ ನಾವು ರೆಗ್ಯುಲರ್ ಆಗಿ ಬಳಸುವ ಚಾಲ್ತಿಯಲ್ಲಿರುವ ಮೊಬೈಲ್ ಸಂಖ್ಯೆಯನ್ನು ಕೊಡುವುದು ತುಂಬಾನೇ ಮುಖ್ಯ. ಅಕೌಂಟ್ ಓಪನ್ ಮಾಡೋ ಪ್ರಾಸೆಸ್ ತುಂಬಾನೇ ಸಿಂಪಲ್. ಆದ್ರೆ ಸದ್ಯಕ್ಕೆ ಇದನ್ನ ಆನ್ಲೈನ್ನಲ್ಲಿ ತೆರೆಯಲು ಸಾಧ್ಯವಿಲ್ಲ. ಹಾಗಾಗಿ ಹತ್ರದ ಅಂಚೆ ಕಚೇರಿಗೆ ಒಮ್ಮೆ ಭೇಟಿ ನೀಡಲೇಬೇಕು. ಅಲ್ಲಿ ಫಾರ್ಮ್ ಪಡೆದು ತುಂಬುವಾಗ ನಮ್ಮ ಹೆಸರಿನಲ್ಲಿ ಸಿಂಗಲ್ ಖಾತೆ ತೆರೀಬೋದು, ಇಲ್ಲವೇ ಕುಟುಂಬದವರ ಜೊತೆ ಸೇರಿ ಜಾಯಿಂಟ್ ಖಾತೆಯನ್ನು ಓಪನ್ ಮಾಡಬಹುದು. ಇನ್ನು ಹಣ ಜಮಾ ಮಾಡೋಕೆ ಕ್ಯಾಶ್ ಅಥವಾ ಚೆಕ್ ಮಾತ್ರ ಅಲ್ಲ, ಈಗಿನ ಟ್ರೆಂಡ್ಗೆ ತಕ್ಕಂತೆ ಫೋನ್ಪೇ, ಗೂಗಲ್ ಪೇ ಅಥವಾ ಪೇಟಿಎಂನಂತಹ UPI ಆಪ್ಗಳನ್ನು ಕೂಡ ಆರಾಮಾಗಿ ಬಳಸ್ಬೋದು. ಇದು ನಿಜಕ್ಕೂ ಒಂದು ಒಳ್ಳೆ ಡೆವಲಪ್ಮೆಂಟ್. ಈಗ ಎರಡನೇ ವಿಭಾಗಕ್ಕೆ ಬರೋಣ. ಠೇವಣಿ ನಿಯಮಗಳು ಮತ್ತು ದಂಡಗಳು. ಅಂದ್ರೆ ಮಿನಿಮಮ್ ಎಷ್ಟು ಕಟ್ಟಬೇಕು, ಮ್ಯಾಕ್ಸಿಮಮ್ ಎಷ್ಟು, ಮತ್ತೆ ಟೈಮ್ ಮಿಸ್ ಆದ್ರೆ ಏನಾಗುತ್ತೆ ಅಂತ. ಈ ಯೋಜನೆಯ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಕೇವಲ 100 ರೂಪಾಯಿಗಳ ಸಣ್ಣ ಮೊತ್ತದಿಂದಲೂ ಈ ಆರ್ಡಿ ಖಾತೆಯನ್ನು ಸ್ಟಾರ್ಟ್ ಮಾಡ್ಬೋದು. ಹೌದು, ಜಸ್ಟ್ 100 ರೂಪಾಯಿ. ಅದೇ ರೀತಿ ಹೂಡಿಕೆಗೆ ಯಾವುದೇ ಅಪ್ಪರ್ ಲಿಮಿಟ್ ಅಥವಾ ಗರಿಷ್ಠ ಮಿತಿ ಇಲ್ಲ. ನಮ್ಮ ಆರ್ಥಿಕ ಸಾಮರ್ಥ್ಯಕ್ಕೆ ತಕ್ಕಂತೆ ಎಷ್ಟು ಬೇಕಾದ್ರೂ ಜಮಾ ಮಾಡ್ಬೋದು. ಆದ್ರೆ ಪ್ರಾಯೋಗಿಕವಾಗಿ ನೋಡಿದ್ದೆ ಒಂದು ಒಳ್ಳೆ ಕಾರ್ಪಸ್ ಅಥವಾ ಉಳಿತಾಯ ಕಟ್ಟಬೇಕು ಅನ್ನೋರು ಸಾಮಾನ್ಯವಾಗಿ ತಿಂಗಳಿಗೆ 1,000ದಿಂದ 5,000 ರೂಪಾಯಿಗಳವರೆಗೆ ಅಥವಾ ಅದಕ್ಕಿಂತ ಹೆಚ್ಚು ಹೂಡಿಕೆ ಮಾಡ್ತಾರೆ. ಇಲ್ಲಿ ನಾವು ಅತಿ ಮುಖ್ಯವಾಗಿ ನೆನಪಿನಲ್ಲಿಡಬೇಕಾದ ಒಂದು ವಿಷಯ ಇದೆ. ಅದೇ ಡ್ಯೂ ಡೇಟ್ ಅಥವಾ ನಿರ್ಗತಿತ ದಿನಾಂಕ. ಇದು ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ನಾವು ಯಾವ ದಿನ ಖಾತೆ ತೆರೆದಿರ್ತೀವೋ ಮುಂದಿನ ತಿಂಗಳು ಅದೇ ದಿನಾಂಕ ನಮ್ಗೆ ಗಡುವಾಗಿರುತ್ತೆ. ಉದಾಹರಣೆಗೆ ಹೇಳೋದಾದ್ರೆ, ಜನವರಿ 10ರಂದು ಅಕೌಂಟ್ ಓಪನ್ ಮಾಡಿದ್ರೆ ಫೆಬ್ರವರಿ 10ರೊಳಗೆ ಮುಂದಿನ ಕಂತನ್ನು ಕಟ್ಟಲೇಬೇಕು. ಈ ಸಿಂಪಲ್ ರೂಲ್ ನಮ್ಮಲ್ಲಿ ಒಂದು ಆರ್ಥಿಕ ಶಿಸ್ತನ ತಾನಾಗಿಯೇ ಬೆಳೆಸುತ್ತೆ. ಒಂದು ವೇಳೆ ಮರೆತು ನಿಗದಿತ ದಿನಾಂಕದೊಳಗೆ ಕಂತು ಕಟ್ಟಿಲ್ಲ ಅಂದ್ರೆ ಏನಾಗುತ್ತೆ? ಪೋಸ್ಟ್ ಆಫೀಸ್ ಸ್ವಲ್ಪ ದಂಡ ಅಥವಾ ಪೆನಾಲ್ಟಿಯನ್ನು ವಿಧಿಸುತ್ತೆ. ಅದು ಎಷ್ಟು ಅಂದ್ರೆ, ಪ್ರತಿ ತಿಂಗಳ ವಿಳಂಬಕ್ಕೆ ನಮ್ಮ ಕಂತಿನ ಮೊತ್ತದ ಮೇಲೆ 1% ದಂಡ ಬೀಳುತ್ತೆ. ಈ 1% ದಂಡದ ಲೆಕ್ಕಾಚಾರ ರಿಯಲ್ ಲೈಫ್ನಲ್ಲಿ ಹೇಗಿರುತ್ತೆ ಅಂತ ನೋಡೋಣ. ಬನ್ನಿ. ಒಂದು ವೇಳೆ 1,000 ರೂಪಾಯಿಗಳ ಆರ್ಡಿ ಇದ್ರೆ ಕೇವಲ 10 ರೂಪಾಯಿ ದಂಡ ಬೀಳುತ್ತೆ. ಅದೇ 5,000 ರೂಪಾಯಿ ಆರ್ಡಿ ಇದ್ರೆ 50 ರೂಪಾಯಿ ಮತ್ತು 10,000 ರೂಪಾಯಿಗಳ ಆರ್ಡಿಯಾಗಿದ್ರೆ 100 ರೂಪಾಯಿ ಪೆನಾಲ್ಟಿ ಕಟ್ಬೇಕಾಗತ್ತೆ. ನೋಡೋಕೆ ದಂಡದ ಮೊತ್ತ ಚಿಕ್ಕದಾಗಿಯೇ ಕಾಣ್ಬೋದು, ಆದ್ರೆ ಸುಮ್ನೆ ಯಾಕೆ ದಂಡ ಕಟ್ಬೇಕು ಅಲ್ವಾ? ಸಮಯಕ್ಕೆ ಸರಿಯಾಗಿ ಕಂತು ಪಾವತಿಸುವುದೇ ನಿಜವಾದ ಜಾಣತನ. ಸರಿ, ಈಗ ಮೂರನೇ ವಿಭಾಗದ ಕಡೆ ಗಮನ ಹರಿಸೋಣ. ಯೋಜನೆಯ ವೈಶಿಷ್ಟ್ಯಗಳು ಮತ್ತು ನಮ್ಯತೆ, ಅಂದ್ರೆ ಇದರ ಡ್ಯೂರೇಷನ್, ಟ್ರಾನ್ಸ್ಫರ್ ಆಪ್ಷನ್ಸ್ ಮತ್ತು ನಾಮಿನಿ ಬಗ್ಗೆ. ಪೋಸ್ಟ್ ಆಫೀಸ್ ಆರ್ಡಿ ಯೋಜನೆಯ ಬೇಸಿಕ್ ಅವಧಿ ಬಂದು 5 ವರ್ಷಗಳು. ಆದ್ರೆ ಇಲ್ಲೊಂದು ಸೂಪರ್ ಆಪ್ಷನ್ ಇದೆ. 5 ವರ್ಷಗಳ ನಂತರ ಅಕೌಂಟ್ ಮೆಚ್ಯೂರ್ ಆದ ತಕ್ಷಣ ಆ ಹಣವನ್ನು ಸಂಪೂರ್ಣವಾಗಿ ವಿತ್ಡ್ರಾ ಮಾಡಬಹುದು. ಅಥವಾ ಅದೇ ಒಟ್ಟು ಹಣವನ್ನು ಹಾಗೆಯೇ ಮುಂದಿನ 5 ವರ್ಷಗಳ ಹೊಸ ಆರ್ಡಿ ಖಾತೆಗೆ ಈಸಿಯಾಗಿ ರೋಲ್ ಓವರ್ ಮಾಡಬಹುದು. ಈ ರೀತಿ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ನಮ್ಮ ಹಣ ಕಾಂಪೌಂಡಿಂಗ್ ಎಫೆಕ್ಟ್ನಿಂದಾಗಿ ದೀರ್ಘಾವಧಿಯಲ್ಲಿ ಒಂದು ದೊಡ್ಡ ಸಂಪತ್ತಾಗಿ ಬೆಳೆಯುತ್ತೆ. ಇನ್ನು ನಾಮಿನಿ ಸೌಲಭ್ಯದ ಬಗ್ಗೆ ಮಾತಾಡ್ಲೇಬೇಕು. ಇದು ಪ್ರತಿಯೊಬ್ಬರಿಗೂ ಅತ್ಯಂತ ನಿರ್ಣಾಯಕ. ಅಕೌಂಟ್ ಓಪನ್ ಮಾಡುವಾಗ್ಲೇ ಪತ್ನಿ, ಪತಿ ಅಥವಾ ಮಕ್ಕಳನ್ನ ನಾಮಿನಿಯಾಗಿ ಸೇರ್ಸೋದು ಭದ್ರತೆಯ ದೃಷ್ಟಿಯಿಂದ ತುಂಬಾನೇ ಇಂಪಾರ್ಟೆಂಟ್. ಭವಿಷ್ಯದಲ್ಲಿ ಏನಾದ್ರೂ ಅನಿರೀಕ್ಷಿತ ಘಟನೆಗಳು ನಡೆದ್ರೆ ನಮ್ಮ ಕುಟುಂಬದವರು ಕೋರ್ಟ್, ಕಚೇರಿ ಅಂತ ಅಲೆಯುವಂಥ ಯಾವುದೇ ಕಾನೂನು ತೊಡಕುಗಳಿಲ್ಲದೆ ಹಣ ನೇರವಾಗಿ ಮತ್ತು ಸರಾಗವಾಗಿ ಅವರ ಕೈ ಸೇರುತ್ತೆ. ಇದನ್ನ ಮಾತ್ರ ಮರೆಯಲೇಬಿಡಿ. ಮತ್ತೊಂದು ಅದ್ಭುತವಾದ ಫೀಚರ್ ಅಂದ್ರೆ ಟ್ರಾನ್ಸ್ಫರ್ ಸೌಲಭ್ಯ.
ಉದ್ಯೋಗ ಬದಲಾಯಿಸಿಯೋ ಅಥವಾ ಬೇರೆ ಯಾವುದೋ ಕಾರಣಕ್ಕೋ ಒಂದು ಊರಿನಿಂದ ಮತ್ತೊಂದು ಊರಿಗೆ ಶಿಫ್ಟ್ ಆದ್ರೆ ನಮ್ಮ ಖಾತೆಯನ್ನ ಕ್ಲೋಸ್ ಮಾಡೋ ಅಗತ್ಯವೇ ಇಲ್ಲ. ಹೊಸ ಊರಿನ ಹತ್ತಿರದ ಅಂಚೆ ಕಚೇರಿಗೆ ಹೋಗಿ ನಮ್ಮ ಪಾಸ್ಬುಕ್ ತೋರಿಸಿ ಒಂದು ಚಿಕ್ಕ ರಿಕ್ವೆಸ್ಟ್ ಕೊಟ್ರೆ ಸಾಕು, ಅಕೌಂಟ್ ಪೂರ್ತಿಯಾಗಿ ಅಲ್ಲಿಗೆ ಟ್ರಾನ್ಸ್ಫರ್ ಆಗ್ಬಿಡುತ್ತೆ. ತುಂಬಾನೇ ಕನ್ವೀನಿಯಂಟ್ ಅಲ್ವಾ? ಫೈನಲಿ ನಾವೆಲ್ಲರೂ ಕಾಯ್ತಿದ್ದ 4ನೇ ವಿಭಾಗಕ್ಕೆ ಬಂದಿದ್ದೀವಿ, ಬಡ್ಡಿ ದರಗಳು ಮತ್ತು ಆದಾಯ. ಅಂದ್ರೆ 5 ವರ್ಷದ ನಂತರ ನಮ್ಮ ಕೈಗೆ ಎಷ್ಟು ಹಣ ಸಿಗತ್ತೆ ಅನ್ನೋ ಅಂತಿಮ ಲೆಕ್ಕಾಚಾರ. ಪ್ರಸ್ತುತ ಅಂದ್ರೆ 2026ರ ಈ ಸಮಯದಲ್ಲಿ ಪೋಸ್ಟ್ ಆಫೀಸ್ ಆರ್‌ಡಿ ಬಡ್ಡಿದರವು 6.7ರಷ್ಟಿದೆ. ಆರ್ಥಿಕ ಬದಲಾವಣೆಗಳಿಗೆ ತಕ್ಕಂತೆ ಇದು ಭವಿಷ್ಯದಲ್ಲಿ 6.5 ರಿಂದ 7.0% ನಡುವೆ ಸ್ವಲ್ಪ ಮಟ್ಟಿಗೆ ವೇರಿಯೇಷನ್ ಆಗಬಹುದು. ಆದರೆ ಶೇರ್ ಮಾರ್ಕೆಟ್ನಂತಹ ಯಾವುದೇ ರಿಸ್ಕ್ ಇಲ್ಲದೆ ಗ್ಯಾರಂಟೆಡ್ ಮತ್ತು ಸ್ಥಿರವಾದ ರಿಟರ್ನ್ಸ್ ಬಯಸೋರಿಗೆ ಇದೊಂದು ಅತ್ಯಂತ ಪ್ರಬಲವಾದ ಮತ್ತು ಸುರಕ್ಷಿತವಾದ ಆಯ್ಕೆ ಅಂತಾನೆ ಹೇಳಬಹುದು. ಈ ಲೆಕ್ಕಾಚಾರ ನೋಡಿ, ಇದು ಉಳಿತಾಯದ ಮ್ಯಾಜಿಕ್ ಅನ್ನ ಅದ್ಭುತವಾಗಿ ತೋರಿಸುತ್ತೆ. ತಿಂಗಳಿಗೆ ಕೇವಲ ₹1,000 ಜಮಾ ಮಾಡ್ತಾ ಹೋದ್ರೆ 5 ವರ್ಷಗಳ ನಂತರ ಖಚಿತವಾಗಿ ₹71,369 ನಮ್ದಾಗುತ್ತೆ. ಅದೇ ರೀತಿ ಸ್ವಲ್ಪ ಎಫರ್ಟ್ ಹಾಕಿ ಪ್ರತಿ ತಿಂಗಳು ₹10,000 ಹಣವನ್ನು ಡಿಸಿಪ್ಲಿನಿಂದ ಹೂಡಿಕೆ ಮಾಡಿದ್ರೆ 5 ವರ್ಷಗಳ ಕೊನೆಯಲ್ಲಿ ಬರೋಬ್ಬರಿ ₹7,13,569 ಮೆಚ್ಯೂರಿಟಿ ಮೊತ್ತ ನಮ್ಮ ಕೈ ಸೇರುತ್ತೆ. ಸಣ್ಣ ಸಣ್ಣ ಉಳಿತಾಯ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಹೇಗೆ ದೊಡ್ಡ ಬೆಟ್ಟವಾಗುತ್ತೆ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ಈ ಎಕ್ಸ್ಪ್ಲೇನರ್ನ ಕೊನೆಯಲ್ಲಿ ನಾವೆಲ್ಲರೂ ಒಂದು ಪ್ರಶ್ನೆಯನ್ನ ಕೇಳ್ಕೊಳ್ಬೇಕಿದೆ. ನಮ್ಮ ಭವಿಷ್ಯದ ಆರ್ಥಿಕ ಗುರಿಗಳನ್ನ ತಲುಪಲು ಪ್ರತಿ ತಿಂಗಳು ಎಷ್ಟು ಮೊತ್ತವನ್ನು ಠೇವಣಿ ಮಾಡೋದು ನಮಗೆ ಸೂಕ್ತ? ನಿಮ್ಮ ಪ್ಲಾನ್ ಏನು? ದಯವಿಟ್ಟು ಕಮೆಂಟ್ಗಳಲ್ಲಿ ನಿಮ್ಮ ಯೋಜಿತ ಮಾಸಿಕ ಮೊತ್ತವನ್ನು ಶೇರ್ ಮಾಡಿ, ನಾವು ತಿಳ್ಕೊಳ್ತೀವಿ. ಸುರಕ್ಷಿತ ಭವಿಷ್ಯಕ್ಕಾಗಿ ಇಂದೇ ಉಳಿತಾಯದ ಹೆಜ್ಜೆಯನ್ನು ಮುಂದಿಡಿ. ಈ ಮಾಹಿತಿ ಎಲ್ಲರಿಗೂ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀವಿ. ಧನ್ಯವಾದಗಳು.